ಆದಿತ್ಯ ಕಣ್ಣಿಂದ ದೂರ ಆಗಿ ಮನಸ್ಸಿಗೆ ಹತ್ರ ಆಗಿದ್ದಾರೆ. ಅವರ ಸಾವು ಬೆಂಗಳೂರಿನ ಮಗನಹಳ್ಳಿ ತನಕ ಸಾವಿರಾರು ಜನ ಕಣ್ಣಲ್ಲಿ ಕಣ್ಣೀರು ತರಿಸಿದೆ. ಎಲ್ಲರ ಹೃದಯ ಭಾರವಾಗಿದೆ. ಅದೇನು ಮಾಡೋದು, ಕರ್ಮ. ಎಷ್ಟು ನಗಬೇಕು ಎಷ್ಟು ಅಳಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಂದೀವಿ ನಾವೆಲ್ಲ. ಎಷ್ಟು ಅಳಬೇಕು ಎಷ್ಟು ನಗಬೇಕು, ಅಷ್ಟೆಷ್ಟೇ ಹೇಳಬೇಕು ಅಷ್ಟೆಷ್ಟೇ ನಗಬೇಕು. ಜಾಸ್ತಿ ನಗುವಂಗೂ ಇಲ್ಲ, ಜಾಸ್ತಿ ಅಳಂಗೂ ಇಲ್ಲ. ನಿರ್ಧಾರಿತವಾದ ಜೀವನ ನಮ್ಮದೆಲ್ಲ, ನಿರ್ಧಾರಿತವಾದ ಜೀವನ. ಇವತ್ತು ಆದಿತ್ಯ ನೋಡಿ, ಅವರ ದೇಹ ಸಿರಿ, ಅವರ ಮುಖಭಾವನೆ, ಅವರ ಉರಿ ಮೀಸೆ, ಇನ್ನೂ ವಿಶಿಷ್ಟವಾದ ವ್ಯಕ್ತಿತ್ವ, ಸ್ಟೈಲ್ ಅವ್ರದ್ದು. ರಾಜ ಬಂದಂಗೆ ಬತ್ತಿದ್ನಲ್ಲಪ್ಪ ಊರಿಗೆ ಅಂತ, ಅರಸ ಬಂದಂಗೆ ಬತ್ತಿದ್ದ ಮಗನಹಳ್ಳಿ ಒಳಗೆ. ರಾಜನಂಗೆ ಓಡಾಡ್ತಿದ್ದೆ, ಹಿಂಗೆ ಆಗ್ಬಿಟ್ನಲ್ಲ. ಆಗಲೇಬೇಕು, ಕಾಯ ಹೆಂಗಿದ್ರು ಒಂದಿನ ಹೋಗ್ಲೇಬೇಕು. ಅದು ಎಷ್ಟು ಚೆನ್ನಾಗಿ ನೋಡ್ಕೊಂಡು, ಎಷ್ಟು ಅಂದವಾಗಿ ನೋಡ್ಕೊಂಡು. ಆದರೆ ಆದಿತ್ಯ ಅವರ ದೇಹ ಸಿರಿ, ಮೈಕಟ್ಟು, ಮುಖಭಾವ ಅವೆಲ್ಲ ಹೋಯ್ತು ಬಿಡ್ರಿ. ಆದರೆ ಅವ್ರ ಗುಣ ಸ್ವಲ್ಪ ಗೊತ್ತಿದೆ ನಿಮಗೆಲ್ಲ. ಏನೋ ಆಗಬೇಕು, ನಮ್ಮೂರಲ್ಲಿ ಏನೋ ಆಗಬೇಕು, ಏನೋ ಮಾಡಬೇಕು ಅನ್ನುವಂಥ ಒಂದು ಆಸೆ, ಆಕಾಂಕ್ಷೆಗಳು. ಕನ್ನಡ ಪರ ಸಂಘಟನೆಯಲ್ಲೂ ಕೂಡ ಕೆಲಸ ಮಾಡ್ತಾ ಇರೋ, ನಾಡು ನುಡಿ ನೆಲ ಜಲ ಹೋರಾಟ, ಇಂಥ ನಮ್ಮ ಕನ್ನಡಮ್ಮನ ಅಭಿಮಾನ ಕೂಡ ಅವ್ರಿಗಿತ್ತು ಬಹಳ. ಅಂತ ಆದಿತ್ಯ ಅವರು ಮೊಗೇನಹಳ್ಳಿ ಗ್ರಾಮದ ಕಾಂತರಾಜಣ್ಣ ಸಾವಿತ್ರಮ್ಮನ ಮಗನಾಗಿ ಹುಟ್ಟಿ ಸರೋಜ ಅವರವರ ಕೈ ಹಿಡಿದು ಮುದ್ದಾದ ಮಗಳೊಟ್ಟಿಗೆ ಒಳ್ಳೆ ಉದ್ಯಮದೊಟ್ಟಿಗೆ ಬಾಳ್ತಾ ಇದ್ರು. ಅದೇನು ಮಾಡೋದು, ಅಕಾಲಿಕವಾಗಿ ಇವತ್ತು ನಮ್ಮನ್ನು ಬಿಟ್ಟು ಹೊರಟಿದ್ದಾರೆ. ನಮ್ಮ ಕರ್ತವ್ಯ ಹಾಲ್ತುಪ್ಪ ಇರೋದು, ಅನುದಾನ ಮಾಡಿ ಅವರು ಸ್ವರ್ಗಾಸಿಯಲ್ಲಿ ಅಂತ ಬಯಸೋದು. ಅವ್ರ ಮಡದಿಗೆ, ಅವ್ರ ತಾಯಿಗೆ, ಅವ್ರ ಅಣ್ಣತಮ್ಮಂದ್ರಿಗೆ, ಅವ್ರ ಮಕ್ಕಳಿಗೆ ನಾವೆಲ್ಲ ಇದಕ್ಕಂದು ಸುಮ್ಮನೆ ಏನು ಹೆದರಬೇಡ್ರಿ ಅಂತ ಒಂದು ಧೈರ್ಯ ಹೇಳೋದು. ಇದು ಕರ್ತವ್ಯ, ಮನುಷ್ಯನ ಕರ್ತವ್ಯ, ಇದು ಮಾನವೀಯತೆ. ಇಂಥ ಒಂದು ಕರ್ತವ್ಯವನ್ನು ನಾವು ನೀವೆಲ್ಲ ಮಾಡ್ತಾ ಮಿತ್ರರಿಗೆ ಸದ್ಗತಿ ಕೋರೋಣ. ಮಲೆ ಮಹದೇಶ್ವರನ ಒಂದು ಗೀತೆಯನ್ನು ಹಾಡ್ತಾ, ಮುದ್ದು ಮಾದಪ್ಪ, ಕೆಂಡಗಣ್ಣಯ್ಯ, ದೊಡ್ಡ ಮಾದಯ್ಯ, ಉತ್ತರ ದೇಶದಯ್ಯ, ಉಲಿವಾನದಯ್ಯ, ಅವ್ರ ಮನೆ ದೇವರು ಬಸರಾಳು ಬೋರಪ್ಪ. ಆ ಬೋರಪ್ಪನನ್ನ, ಮಾದಪ್ಪನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡೋಣ. ನಿಮ್ಮಲು ದೇವ ಬಾರೆಯ ದರುಶನವ ನೀಡೆಯ ಬೋರಪ್ಪ ಬಾರೆಯ ದರುಶನವ ನೀಡೆಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಕ್ತರ ಕಾಪಾಡಲು ಈ ಮೊರೆಯನ್ನು ಕೇಳಲು ಕಾಲಭೈರವ ಪಾರೆಯ ನೀ ದರ್ಶನವ ನೀಡೆಯ
ಮುದ್ದು ಮಾದೇವನೇ ಎತ್ತು ನೀ ಬಾರೆಯ ದೇವ ದೀನನ ನೋಡೆಯ ಸ್ವಾಮಿ ಮೂಡಲಗಿರಿಯೋನೆ ಮುದ್ದು ಮಾದೇವನೇ ಎತ್ತು ನೀ ಬಾರೆಯ ದೇವ ದೀನನ ನೋಡೆಯ ಕರುಣಿಸಿ ಬಾರೋ ಕರುಣೆಯ ತೋರೋ ಕರುಣಿಸಿ ಬಾರೋ ಕರುಣೆಯ ತೋರೋ ಭಕುತನ ಕಾಪಾಡಲು. ಅತ್ಯಂತ ಕೆಟ್ಟದ್ದು. ಆದ್ರಿಂದ ಇವತ್ತು ನಾವು ಆದಿತ್ಯರವರನ್ನ ನೆನಪು ಮಾಡಿಕೊಂಡು ಒಂದಷ್ಟು ಗೀತೆಗಳನ್ನು ಆಡೋ ಮೂಲಕ ಭಗವಂತನ ಸ್ಮರಣೆ ಮಾಡೋ ಮೂಲಕ ಅವರ ದಿವ್ಯಾತ್ಮ ಸ್ವರ್ಗವನ್ನು ಸೇರಲಿ ಅಂತ ಬಯಸೋಣ. ಹಾಡೋದು ನನ್ನ ಕರ್ತವ್ಯ, ಕೇಳೋದು ನಿಮ್ಮ ಕರ್ತವ್ಯ. ಆದರೆ ನನ್ನ ಮನಸ್ಸಿನ ನಿಮ್ಮ ಮನಸ್ಸಿನ ಎಲ್ಲರ ಭಾವನೆಗಳು ಒಂದೇ ಏಕಮುಖವಾದ ಚಿಂತನೆ, ಆದಿತ್ಯ ಸ್ವರ್ಗ ಸೇರಲಿ ಅಂತ. ಅದಕ್ಕಿಂತ ಹೆಚ್ಚಿನದಾಗಿ ಅವರು ಸ್ವರ್ಗ ಸೇರ್ತಾರೆ ಸೇರೋದಿಲ್ಲ ಇದು ನಿರ್ಣಯ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿಲ್ಲ. ಆದರೆ ಒಂದು ಸತ್ಯ ಗೊತ್ತು, ಆ ಮನೆಯವರೆಲ್ಲ ಆ ದುಃಖದಿಂದ ಹೊರಬರಬೇಕು, ಆ ಮನೋವ್ಯತೆ ದೂರ ಆಗಬೇಕು. ಹೆತ್ತ ತಾಯಿಗೆ, ಕಟ್ಟಿಕೊಂಡ ಮಡದಿಗೆ, ಮುದ್ದಾದ ಮಗಳಿಗೆ, ಅವರೆಲ್ಲರಿಗೂ ಕೂಡ ಏಕೋಭಾವವಾದ ದುಃಖ ಬಂದಿದೆ ಇವತ್ತು. ಆ ದುಃಖವೆಲ್ಲ ದೂರ ಆಗಲಿ, ಆದಿತ್ಯ ಅಜರಾಮರವಾಗಲಿ. ಅವರಿಗೆ ನಮ್ಮೆಲ್ಲರ ಅಶ್ರುತರ್ಪಣವನ್ನು ಈ ಮೂಲಕವಾಗಿ ಸಲ್ಲಿಸೋಣ. ನೂರಾರು ಕನಸುಗಳ ನೀ ಕಟ್ಟಿಕೊಂಡು ಚಂದ್ರದ ಬಾಳು ಬಾಳುತ್ತಿದ್ದೀರಿ ಆದಿತ್ಯ ನೀವು. ಹೃದಯವಂತನ ಹೃದಯ ನಿಂತು ಹೋಯಿತೆ, ಪ್ರೀತಿಯ ಜೀವ ನಮ್ಮ ಬಿಟ್ಟು ದೂರಾಯಿತೆ. ಸಾಕಾಗಿ ಹೋಯಿತೆ ನರಲೋಕ, ಬೇಕಾಯ್ತೆ ಆದಿತ್ಯ ದೇವಲೋಕ. ಸಾಕಾಗಿ ಹೋಯಿತೆ ನರಲೋಕ, ಬೇಕಾಯ್ತೆ ಆದಿತ್ಯ ದೇವಲೋಕ. ಹೊಗೆಲಲ್ಲಿ ಋಣವಿಲ್ದು ಕಳೆದೋಯಿತೆ, ಮಣ್ಣಿನ ಋಣ
ಬದುಕು ಕಂದ ಇಂದಿಗೆ ಮುಗಿದೋಯಿತೆ ಆದಿತ್ಯ ಇಂದಿಗೆ ಕೊನೆಯಾಯಿತೆ ಸಾಕಾಗಿ ಹೋಯಿತೆ ನರಲೋಕ ಬೇಕಾಯ್ತೆ ಆದಿತ್ಯ ದೇವಲೋಕ ನಿನ್ನ ಪ್ರೀತಿ ಮಗಳು ಹರ್ಷಿತ ಇರುವುದು ಅಪ್ಪ ನಿಲ್ಲದ ತಪ್ಪಾಲಿಯಾದಳು ಆದಿತ್ಯ ತಮ್ಮ ನಿನ್ನ ಮುತ್ತು ಮಗಳು ಹರ್ಷಿತ ಇರುವುದು ಅಪ್ಪ ನಿಲ್ಲದ ತಪ್ಪಲಿಯಾದಳು ಏನಿದ್ದರೆ ನಯ್ಯ ಜಗದೊಳಗೆ ತಂದೆ ಇಲ್ಲದ ಈ ಬದುಕು ಯಾರಿಗೂ ಕೊಡಬ್ಯಾಡ ಓ ಭೈರವ ಯಾರಿಗೂ ಕೊಡಬ್ಯಾಡ ಕಾಲ ಭೈರವ ಸಾಕಾಗಿ ಹೋಯಿತೆ ನರಲೋಕ ಬೇಕಾಯ್ತೆ ಆದಿ ದೇವಲೋಕ ಅಪ್ಪನ ಕಾರ್ಯವ ಮಾಡಲು ಬೇಕು ಊರಿನ ಜನರೆಲ್ಲ ಕರೆಯಲು ಬೇಕು ಆಸೆಯ ಹೊತ್ತು ನೀ ಬಾಳುತ್ತಿದ್ದೆ ಇಂದಿಗೆ ನಿಲ್ಲ ಕಾರ್ಯಕ್ಕೆ ನೋಡೋ ಬಂದವರೇ ನಿನ್ನ ಊರಿನ ಜನರು ಸಾಕಾಗಿ